ನಯ ಒಂದು ಮಾದರಿಯ ಸಂಘಟನೆ ಆಗ್ಬೇಕು, ಒಂದು ಯುವಕರಲ್ಲಿ ಒಂದು ನಂಬಿಕೆಯ ಸಂಘಟನೆ ಆಗ್ಬೇಕು, ಒಂದು ವಿಶ್ವಾಸದ ಸಂಘಟನೆ ಆಗ್ಬೇಕು. ವರ್ಷ ಆಗಿ ಈಗ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದಾದ ನಂತರ ಆ ಕಾರ್ಯಕ್ರಮದಲ್ಲೇ ಇನ್ನೊಂದು ಕಾರ್ಯಕ್ರಮ ಏನು ಅಂದ್ರೆ ಸೇ ನೋ ಟು ಡ್ರಗ್ಸ್, ನಮ್ಮ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳು ನಲ್ಲೂ ಸಹ ಏನೋ ಒಂದು ಮಾಡಬೇಕು, ದೇಶಕ್ಕೆ ಇಲ್ಲ ಸಮಾಜಕ್ಕೆ ನಾನು ಏನೋ ಕೊಡುಗೆಯನ್ನ ಕೊಡಬೇಕು ಅನ್ನೋಂಥ ಮನಸ್ಥಿತಿ ಇದೆ. ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ ತಕ್ಷಣ ಮುಂದೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಅಂತಲ್ಲ, ಬರ್ತಾರೆ, ನಾವು ಸಮಯ ಕೊಡ್ಬೇಕಷ್ಟೇ. ಅವ್ರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿರಬೇಕು. ಮಗುಗೆ ಒಂದು ಆಪರೇಷನ್ ಮಾಡಿಸಿದ್ದಂಥದ್ದಾಗಿರ್ಬೋದು, ಒಂದು ರಾಜಕೀಯ ಕಾರ್ಯಕ್ರಮ ಮಾಡಬೇಕಾದ್ರೇನೆ ನಾವು 500 ಕೊಟ್ಟು ಕರೆಸ್ಬೇಕು ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ವ್ಯವಸ್ಥೆ ಹದಗೆಟ್ಟೋಗಿದೆ. ಹಣವಿಲ್ದಿದ್ರೆ ಏನೂ ಆಗೋದಿಲ್ಲ ಅನ್ನೋ ಮಟ್ಟಕ್ಕಿದೆ. ಹೌದು, ಸತ್ಯ. ಈಗ ಏನೋ ಒಂದು ಟ್ರೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಲ್ಲಿ, ಅದೇ ಅದನ್ನ ಬ್ಲೈಂಡ್ ಆಗಿ ಹೋಗ್ಬಿಡೋದಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಜೊತೆಯಲ್ಲಿ ಯೂತ್ ಐಕಾನ್ ಮತ್ತು ನಯ ಅನ್ನುವಂತಹ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಆ ಮೂಲಕ ಸಾವಿರಾರು ಯುವಕರನ್ನು ಸಂಘಟನೆಯನ್ನು ಮಾಡಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇವತ್ತಿನ ಯುವಕರಿಗೆ ನಿಜಕ್ಕೂ ಸ್ಫೂರ್ತಿಯಾಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಹೆಸರು ಭರತ್ ಭೂಷಣ್ ಅಂತ. ಬನ್ನಿ ಇವತ್ತಿನ ಈ ಮಾತುಕತೆಯ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸೋಣ ಮತ್ತು ಅವರ ಈ ಸಮಾಜ ಸೇವೆಯ ಜರ್ನಿಯ ಬಗ್ಗೆ ನಾವೊಂದಷ್ಟು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಿಮ್ಗೆ ಕೇಳುವಂಥ ಪ್ರಶ್ನೆ, ಇವತ್ತಿನ ಯುವಕರು ಕ್ಲಬ್ಬು ಪಬ್ಬು ಅಂತ ಓಡಾಡ್ತಾ ತಮ್ಮ ಎನರ್ಜಿನೆಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಲ ಕಳೀತಾ ಇದ್ದಾರೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನೀವು ಈಗ ಒಂದು ಸಂಘಟನೆಯನ್ನು ಮಾಡ್ತಾ ಆ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಅದರಲ್ಲೂ ಕೂಡ ಈಗ ವಿವೇಕಾನಂದರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಒಂದು ಹಾದಿಯಲ್ಲಿ ಮುನ್ನಡೀತಾ ಇದ್ದೀರಾ. ಸೊ ಇದಕ್ಕೆ ಏನು ಸ್ಫೂರ್ತಿ? ಸ್ಫೂರ್ತಿ ಇಷ್ಟೇನೆ, ಯಾಕಂದರೆ ನಾನು ಬೆಳೆದು ಬಂದಂತಹ ದಾರಿ, ಯಾಕಂದರೆ ನಾವು ನೋಡಿದಂತಹ ಒಂದು ಸಮಾಜ, ಈಗಿರುವಂತಹ ಸಮಾಜ ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಅಂದರೆ ಇರ್ಬೋದೇನೋ ಮುಂದೆ, ಆಗಿನ ಕಾಲದಲ್ಲೂ ಕೂಡ ಪಬ್ಬು ಆ ಥರದ್ದು ಇತ್ತೇನೋ, ಬಟ್ ಒಂದು ವ್ಯಾಲ್ಯೂಸ್ಗಳನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಬಟ್ ಈಗಿನ ಯುವ ಪೀಳಿಗೆಗೆ ಏನಾಗ್ತಿದೆ, ಆ ಒಂದು ಮೌಲ್ಯಗಳನ್ನು ಮರಿತಿದ್ದಾರೆ. ಒಂದು ರೀತಿಯಲ್ಲಿ ಈ ನಮ್ಮದೇ ಸಂಸ್ಕಾರ ಅಲ್ಲದ ಒಂದು ಏನೋ ಒಂದು ಪದ್ಧತಿ ಇದೆ, ಪಬ್ಬು ಇನ್ನೊಂದು ಮತ್ತೊಂದು ಅಂತ ಆಕರ್ಷಿತರಾಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾವು ಒಂದು ಒಳ್ಳೆಯ ಉತ್ತಮ ದಾರಿಯನ್ನು ತೋರಿಸ್ಬೇಕಾದ್ರೆ, ನಮ್ಮಲ್ಲಿ ಒಂದು ಬದಲಾವಣೆಯನ್ನು ನಾವು ತರಬೇಕಾದ್ರೆ ನಾವು ಒಂದು 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 ಸಂಸ್ಥೆಯನ್ನು ನಾವು ತರಬೇಕಾಗುವಂಥ ಒಂದು ಕಾರಣ ಆಯಿತು. ಆಗ 2015ರಲ್ಲಿ ಒಂದು ನಮ್ಮ ಸಂಸ್ಥೆಯನ್ನು ನಯ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿದಾಗ ನಮಗೆ ಆವಾಗ ಒಂದು ಆದರ್ಶ ಪುರುಷ, ನಮಗೆ ಸ್ವಾಮಿ ವಿವೇಕಾನಂದರವರು ಒಂದು ಆದರ್ಶವೇ ನಮಗೆ ಯಾಕಂದರೆ ನಮ್ಗೆ ಕಾಣಿಸಿದ್ದು. ಯಾಕಂದರೆ ಈಗ ಯುವಕರಿಗೆ ಭಾಳಷ್ಟು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಯಾರ ಈ ದೇಶದಲ್ಲಿ ಕೊಟ್ಟಿದ್ರೆ ಅದು ಸ್ವಾಮಿ ವಿವೇಕಾನಂದರು ಮಾತ್ರ. ಅವರು ಹೇಳದಂಥದ್ದಷ್ಟೇ, ನಿಮ್ಮಲ್ಲಿರುವಂತಹ ಒಂದು ಏನು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಒಂದು ವಿಚಾರಗಳನ್ನು ನೀವು ಗಟ್ಟಿಯಾಗಿ ಪ್ರತಿಪಾದಿಸಿ ಒಂದು ಉತ್ತಮ ರೀತಿಯಲ್ಲಿ ಯುವಕರು ಈ ದೇಶಕ್ಕೆ ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆಯ ಫೌಂಡೇಶನ್ ಆಗ್ತಾರೆ ಅಂಥವ್ರನ್ನ ಒಂದು ಪ್ರೇರೇಪಿಸಿ ಯುವಕರನ್ನ ಒಂದು ಒಳ್ಳೆ ಸಂದೇಶದ ಮೂಲಕ ಇಡೀ ದೇಶ ಇಲ್ಲದೆ ವಿಶ್ವಾದ್ಯಂತ ಒಂದು ಪ್ರೇರಣೆ ಕೊಟ್ಟಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಹಾಗಾಗಿ ಅವರ ಆದರ್ಶ ನಿಜಕ್ಕೂ ನಮ್ಮ ದೇಶದ ಯುವಕರಿಗೆ ಬೇಕಾಗಿದೆ, ಅವಶ್ಯಕತೆ ಇದೆ. ಅವ್ರು ಕಂಡಂಥ ಕನಸು ಕೂಡ ಅದೇನೆ, ಯುವಕರಿಂದ ಮಾತ್ರ ಈ ದೇಶವನ್ನು ಏನಾದರೂ ನಾವು ಒಂದು ಉತ್ತಮ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಆಗೋದು ಅಂತ ಅವ್ರು ಕನಸು ಕಂಡಿದ್ದ ಒಂದು ಆ ಕಾರಣವನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಎಲ್ಲೋ ಒಂದು ಮೂಲೆಯಲ್ಲಿ ನಾವಿದ್ದಂತಹ, ನಾನು ಬೆಳೆದು ಬಂದಂತಹ ದಾರಿಯಲ್ಲಿ ಅವರ ಆದರ್ಶವನ್ನು ತೆಗೆದುಕೊಂಡು ಯಾಕೆ ಯುವಕರಲ್ಲಿ ನಾವು ಒಂದು ಒಳ್ಳೆಯ ವಿಚಾರಧಾರೆಯನ್ನು ಅವರ ವಿಚಾರಧಾರೆಗಳನ್ನು ತಗೊಳ್ತಾ ಅದ್ರ ಜೊತೆಯಲ್ಲಿ ಬೇರೆಯವರ ಏನು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ, ಏನು ಒಂದು ದೇಶವನ್ನು ಕಟ್ಟಲಿಕ್ಕೆ ನಮಗೆ ಒಂದು ಒಳ್ಳೆಯ ವಿಚಾರಗಳನ್ನು ಹಾಕ್ಕೊಟ್ಟಿದ್ದಾರೆ, ಎಲ್ಲ ಮಹನೀಯರನ್ನು ಸಹ ನಾವು ಅವರ ವಿಚಾರಗಳನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ, ಅವರ ವಿಚಾರಗಳನ್ನು ಕೂಡ ತಗೊಂಡಿದ್ದೇವೆ. ಆದರೆ ಮುಖ್ಯವಾಹಿನಿಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಆದರ್ಶವನ್ನು ಹಾಗೂ ಅವರ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಸಾಕಷ್ಟು ಸಂಘಟನೆಗಳಿದೆ ಯೂತ್ಸ್ ಇದು ಒಂದೇ ಅಂತಲ್ಲ.
ಸೊ ಅಲ್ಲಿ ಸೇರಿಕೊಂಡು ನಾವೇನೋ ಒಂದು ಕೆಲಸ ಮಾಡ್ಬೋದಿತ್ತು. ಸೊ ಈಗ ಈ ಹೊಸ ಸಂಘಟನೆ ಉದ್ದೇಶ ಏನು? ಅದರಲ್ಲಿ ಈಗ ನಯ ಅನ್ನುವಂಥ ಸಂಸ್ಥೆ. ಸೊ ಈ ನಯ ಅಂತಂದರೆ ಏನು? ಇಲ್ಲ, ಅದು ಏನಾಗುತ್ತೆ, ಹೊಸ ಸಂಘಟನೆ ಅಂತ ಏನಿಲ್ಲ. ಈಗ ಇದು ನಮ್ಮಲ್ಲೇ ಇರುತ್ತೆ. ಈಗ ನಮ್ಮಲ್ಲಿರುವಂತಹ ವಿಚಾರಗಳೇ ಈಗ ಏನಂದರೆ ಅದಕ್ಕೊಂದು ಹೆಸರು ಕೊಟ್ಟು ನಾವು ಒಂದು ಸಂಘಟನೆಯನ್ನು ಅಂತ ನಾವು ಮಾಡ್ತೀವಿ, ಒಂದು ರಿಜಿಸ್ಟರ್ಡ್ ಆಗಿ. ಒಂದು ನೀವೆಲ್ಲ ನೋಡ್ಬೋದು, ಎಲ್ಲ ಸಂಘಟನೆಗಳು ಎಲ್ಲ ಒಂದು ರಿಜಿಸ್ಟರ್ಡ್ ಆಗಿ ಇಟ್ಟು ಮಾಡೋ ಅಂಥದ್ದು, ಅದು ಲೀಗಲಿ. ಬಟ್ ಎಲ್ಲರಲ್ಲೂ ಒಂದು ಸಮಾಜಮುಖಿ ಕೆಲಸ ಮಾಡಲು ಅವರಲ್ಲೇ ಆದಂತಹ ಒಂದು ಆತ್ಮವಿಶ್ವಾಸ ಹಾಗೂ ಒಂದು ಮಾಡಬೇಕು ಅನ್ನೋ ಒಂದು ಅಚಲವಾದ ಒಂದು ದೃಢ ಸಂಕಲ್ಪ ಇರುತ್ತೆ. ಕಾರಣ ಏನು ಅಂದರೆ, ಈಗ ನೋಡಿ, ಎಲ್ಲೋ ಹೋಗ್ತಿದ್ದಾಗ ಯಾರೋ ಒಬ್ರು ಊಟ ಕೇಳ್ತಾರೆ. ಆಯಿತು, ನಮ್ಮ ಒಂದು ನಮ್ಮ ಸಂಸ್ಕಾರ, ನಮ್ಮ ದೇಶದ ಸಂಸ್ಕಾರ, ಊಟ ಕೇಳಿದಾಗ ಅಯ್ಯೋ ಅಂತ ಹೇಳಿ ಅವ್ರಿಗೆ ಒಂದು ಊಟ ಕೊಡಿಸೋ ಅಂಥದ್ದು. ಹಾಗೆ ನಮ್ಮ ದೇಶದಲ್ಲಿ ಯಾರಿಗಾನ ರಕ್ತ ಬೇಕು ಅಂತ ಹೇಳಿದೆ ಇಮ್ಮಿಡಿಯೇಟಾಗಿ ಸಹಾಯವಾಗಿ ಮಾಡೋ ಅಂಥದ್ದು. ಸೊ ಇದು ಯಾವುದೇ ಒಂದು ಸಂಘ ಸಂಸ್ಥೆಗಳಿಂದನೇ ಮಾಡಬೇಕು ಅಂತಲ್ಲ. ನಾವೇನು ಮಾಡಿದ್ವಿ, ಅದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕಾದಾಗ, ಈಗ ನನ್ನ ಒಂದು ವಿಚಾರದ ಒಂದು ಸಂಘಟನೆಯಲ್ಲಿ ನಾನು ಹೋಗಿ ಜಾಯ್ನ್ ಆಗ್ಬೋದು. ಬಟ್ ಆ ಸಂಘಟನೆಯಲ್ಲಿ ಅವರ ಒಂದು ಉದ್ದೇಶಗಳು, ಅವರ ಒಂದು ಕೆಲಸ ಮಾಡುವ ಪದ್ಧತಿಗಳು, ಯಾಕಂದರೆ ನಮ್ಮ ಒಂದು ಆ ಪದ್ಧತಿಗೂ ನಮಗೂ ಎಲ್ಲೋ ಒಂದು ಕಡೆ ಅಂದರೆ ನಮಗೆ ಆಗದೆ ಹೋಗ್ಬೋದು, ಈ ರೀತಿಯೂ ಇರುತ್ತೆ. ಅಂದರೆ ನಾವು ನಮ್ಮಲ್ಲಿರುವಂಥ ಒಂದು ಸ್ಕಿಲ್ಲು, ನಮ್ಮಲ್ಲಿರುವಂಥ ಒಂದು ವಿಚಾರವನ್ನು ನಾವು ಮಾಡಬೇಕಾದಾಗ, ಸೊ ನನಗೊಂದು ಸಂಘಟನೆ ಬೇಕಾಗಿತ್ತು ಅನ್ನೋವಂಥದ್ದು ನನಗೊಂದು ಅನಿಸಿತ್ತು. ಇದಕ್ಕೆ ಮುಂಚೆ ಕೂಡ ನಾನು ಕಾಲೇಜ್ ದಿನಗಳಲ್ಲಿ ನಾನು ವಿದ್ಯಾರ್ಥಿ ದೆಸೆಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಒಂದು ಕನ್ನಡ ಪರ ಸಂಘಟನೆಗೆ ಒಂದು ಬೆಂಗಳೂರು ಮಟ್ಟದ ಒಂದು ಕನ್ವೀನಿಯರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ, ಪ್ರಸಿದ್ಧ ಒಂದು ಕನ್ನಡ ಚಳುವಳಿ ಸಂಘಟನೆಯಲ್ಲಿ. ಅದಾದ ನಂತರ ನಾನು ಕರ್ನಾಟಕ ಯುವ ಮಿತ್ರ ಸಂಗಮ ಅಂತ ನಮ್ಮ ಕಾಲೇಜ್ ದಿನಗಳಲ್ಲಿ ನಮ್ಮೆಲ್ಲ ಯುವಕರ ಒಂದು ವಿದ್ಯಾರ್ಥಿಗಳ ಒಂದು ದಂಡನ್ನು ಕಟ್ಟಿ ಅಲ್ಲಿ ಕೂಡ ನಾವು ವಿದ್ಯಾರ್ಥಿಗಳ ಒಂದು ವಿಚಾರಧಾರೆಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಅದಾದ ನಂತರ ನಾನು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ಯಾವುದೇ ವಿಚಾರವನ್ನು ತಗೊಳ್ಳದೆ, ಅಂದರೆ ಲೈಕ್ ಪೋಸ್ಟಿಂಗ್ಗಳನ್ನು ತಗೊಳ್ಳದೆ ಕೂಡ ಅವರಿಗೆ ಯಾವುದೇ ಮಾದರಿಯಲ್ಲಿ ನಮ್ಮಿಂದ ಸಹಾಯ ಆಗಬೇಕು, ನಮ್ಮ ಯುವಕರನ್ನ ಕರ್ಕೊಂಡೋಗಿ ನಾನು ವಾಲಂಟ್ರಿಯಾಗಿ ಕೂಡ ಸಹ ನಾನು ಕೆಲಸವನ್ನು ಮಾಡಿದ್ದೇನೆ. ಬಟ್ ಅದಾದ ನಂತರ ಯಾವುದೋ ಒಂದು ವಿಚಾರ ಆಗತ್ತೆ, ಯಾವುದೋ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯ ನಂತರ ನನಗೆ ಅನಿಸಿದ್ದು ಇಷ್ಟೇ, ನಮ್ಮಲ್ಲಿ ಒಂದು ಸ್ಥಿರವಾದ ಒಂದು ಸಂಘಟನೆ ಇದ್ದಾಗ ಮಾತ್ರ ನಾವೇನೋ ಒಂದು ಮಾಡಲಿಕ್ಕೆ ಸಾಧ್ಯ. ಈಗ ನಾವು ಒಂದು ಮಾದರಿ ಸಂಘಟನೆ ಆಗಬೇಕು. ಈಗ ಸಂಘಟನೆ ನೀವು ಹೇಳ್ದಂಗೆ ಸಾವಿರಾರು ಸಂಘಟನೆ ಇದೆ. ಯಾಕೆ ನಯ ಅಂದ್ರಿ? ನಯ ಒಂದು ಮಾದರಿಯ ಸಂಘಟನೆ ಆಗಬೇಕು, ಒಂದು ಯುವಕರಲ್ಲಿ ಒಂದು ನಂಬಿಕೆಯ ಸಂಘಟನೆ ಆಗಬೇಕು, ಒಂದು ವಿಶ್ವಾಸದ ಸಂಘಟನೆ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆದಾಗ ನನಗೆ ಸ್ವಾಮಿ ವಿವೇಕಾನಂದರ ಒಂದು ಸೇಯಿಂಗ್ ಜ್ಞಾಪಕ ಬಂತು. ಏನು ಅಂದರೆ, ಇಡೀ ನನಗೆ ಒಂದು 100 ಜನ ಯುವಕರನ್ನ ಕೊಡಿ, ನಾನು ಒಂದು ನವಭಾರತವನ್ನ ನಿರ್ಮಾಣವನ್ನ ಮಾಡ್ತೀನಿ ಅಂತ ಆಗ್ಲೇ ಸ್ವಾಮಿ ವಿವೇಕಾನಂದರು ಕನ್ಸ್ಕೊಂಡಿದ್ರು. ಅಂದ್ರೆ ಅದೆಷ್ಟು ನೋಡಿ, ಆ ಉದ್ದೇಶ ನೋಡಿ. ಇಡೀ ದೇಶವನ್ನ ಎಲ್ಲರೂ ಹೇಳ್ತಾರೆ ಅವ್ರ ಆಧ್ಯಾತ್ಮಿಕತೆ, ಒಬ್ಬ ಸನ್ಯಾಸಿ, ಈ ರೀತಿ ಇದ್ದಾಗ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಥರದ್ದು ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು. ಅವ್ರ ಬಗ್ಗೆ ಯಾರೂ ತುಂಬಾ ನೋಡ್ದಂತ, ಅಂದ್ರೆ ಇವ್ರ ಕೈಯಲ್ಲಿ ಏನಾಗುತ್ತೆ ಅಂತ ನೋಡ್ದಂತ ವ್ಯಕ್ತಿ ಇಡೀ ವಿಶ್ವಕ್ಕೆ ಒಂದು ನಾನು ಮಾಡಬಲ್ಲೆ ಅಂತ ಒಂದು ಕಮ್ಮಿ ಏಜಲ್ಲಿ, ಅಂದ್ರೆ ಅವರು ಬದುಕಿದ್ದು ಕೇವಲ 39 ವರ್ಷ. ಆ ಏಜ್ನಲ್ಲೇ ಎಷ್ಟೋ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಅವರು ಒಂದು ಪ್ರೇರಣೆಯನ್ನ ಕೊಟ್ಟು ಹೋಗಿದ್ದಾರೆ. ಅವಾಗಲೇ ಅವರಿಗೆ ಆ ಯುವಕರ ಶಕ್ತಿನೇ ಗೊತ್ತಿತ್ತು. ಆವಾಗಲೇ ಅವರಿಗೆ ಯುವಕರ ಶಕ್ತಿ ಗೊತ್ತಿತ್ತು. ಯುವಕರಿಂದನೇ ಈ ದೇಶದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗುವಂಥದ್ದು, ಒಂದು ಒಳ್ಳೆ ಉತ್ತಮ ಪಥದಲ್ಲಿ ಹೋಗಕ್ಕಾಗೋದು ಅನ್ನೋವಂಥದ್ದು ವಿಚಾರನ್ನ ದೂರದೃಷ್ಟಿ ಇಟ್ಕೊಂಡು ನೋಡಿದಂತಹ ವ್ಯಕ್ತಿ. ಸೊ ಈಗ ನೀವು ವಿವೇಕಾನಂದರ ಒಂದು ಆದರ್ಶಗಳನ್ನು ಇಟ್ಟುಕೊಂಡು ಒಂದು ನಯ ಅನ್ನುವಂಥ ಸಂಸ್ಥೆ. ಈ ನಯ ಅಂದರೆ ಏನು? ಫುಲ್ ಫಾರ್ಮ್ ಏನು? ನಯ ಅಂದರೆ 2015ರಲ್ಲಿ ನಾವೊಂದು ಸಂಸ್ಥೆಯನ್ನು ಮಾಡಕ್ಕೆ ಹೋಗ್ತೀವಿ. ಅದೇ ನಿಮ್ಗೆ ಹೇಳ್ದಂಗೆ 100 ಜನ ಯುವಕರನ್ನ ಕೊಡಿ, ಇಡೀ ದೇಶವನ್ನ ನವಭಾರತವನ್ನ ನಿರ್ಮಾಣ ಮಾಡ್ತೀನಿ ಅಂತ. ಹಾಗಾಗಿ ನಾವು ಒಂದು ಯೋಚನೆಯನ್ನ ಮಾಡಿದ್ರಿ. ನಾವು ಒಂದು ನಮ್ಮ ವಿಧಾನಸಭಾ ಕ್ಷೇತ್ರ ಮಟ್ಟಕ್ಕೆ ಮಾತ್ರ ನಾವು ಪ್ಲಾನ್ ಮಾಡ್ಕೊಂಡಂದು, ಸೀಮಿತ ಮಾಡೋದಂತ. ಅಂದ್ರೆ ಅದು ನಮ್ಗೆ ಯಾವುದೇ ಒಂದು ಈ ಮಟ್ಟಕ್ಕೆ ಇದನ್ನ ನಾವು ತಗೊಂಡು ಹೋಗ್ತೀವಿ ಅನ್ನೋ ಕೂಡ ನಮ್ಗೆ ಒಂದು ಕಲ್ಪನೆನೂ ಇರಲಿಲ್ಲ, ಒಂದು ಅದ್ರದ್ದು ಅರಿವೂ ಇರಲಿಲ್ಲ. ನಾವು ಒಂದು ಸಭೆಯನ್ನ ಸೇರ್ತೇವೆ. ನಿಮಗೆ ಯಾಕಂದ್ರೆ ನಾನು ಅದು ಸೂಕ್ಷ್ಮವಾಗಿ ಹೇಳಬೇಕು, ಕೆಲವು ಸಭೆಯನ್ನ ಸೇರ್ತೇವೆ. ನೇಚರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ.
ಸಭೆಯನ್ನ ಸೇರಿದಾಗ ನಮಗ್ ಗೊತ್ತಿಲ್ಲ ಅವತ್ತು ಮಾರನೇ ದಿವಸನೇ ವಿವೇಕಾನಂದ ಜಯಂತಿ ಅಂತ. 2015 ಜನವರಿ 11 ಅವತ್ತು ಭಾನುವಾರ. ಅವತ್ತು ನಾನು ಸಭೆಯನ್ನ ಕರಿತೇನೆ. ಅದು ಕೋಇನ್ಸಿಡೆಂಟ್. ಅದು ಸಭೆಯನ್ನ ಕರೆದಾಗ ಜಸ್ಟ್ ಒಂದು ನಮ್ಮ ಒಂದು ಫೇಸ್ಬುಕ್ ಅಲ್ಲಿ ನಾನು ಹಾಕ್ತೀನಿ, ಈ ರೀತಿಯಲ್ಲಿ ಒಂದು ಹೊಸ ಸಂಘಟನೆಯನ್ನ ಮಾಡಬೇಕು ಅಂತ ಇದ್ದೇನೆ, ನನ್ನ ಸ್ನೇಹಿತರು ಯಾರೇ ಇದ್ರು ಇದಕ್ಕೆ ಬನ್ನಿ ಅಂತ. ನೀವು ನಂಬಲಿಕ್ಕಿಲ್ಲ, ಬರೋಬ್ಬರಿ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಿಂದ 50 ಜನ ಯುವಕರು ನನಗೆ ಬಂದು ಸಪೋರ್ಟ್ ಅನ್ನ ಸೂಚಿಸಿದ್ರು, ಮಾಡೋಣ. ಅಲ್ಲೇ ಅರ್ಥ ಆಯ್ತು, ಬರೀ ಒಂದು ಮೆಸೇಜ್ಗೆ 50 ಜನ ಯುವಕರು ಬಂದ್ರು ಅಂದಾಗ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಅಲ್ಲೇ ಅರ್ಧ ಸಾಧನೆ ಮಾಡ್ದಂಗೆ. ಏನಕ್ಕಂದ್ರೆ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನ ಯುವಕರನ್ನ ಕಟ್ಟಬೇಕು ಅಂತ ನಾವು ಯೋಚನೆಯನ್ನ ಮಾಡದಂಥದ್ದು. ಹಾಗಾಗಿ ಅಲ್ಲೇ ನಮ್ಗೆ 50 ಜನ ಬಂದಾಗ ನಮಗೆ ಒಂದು ಆತ್ಮವಿಶ್ವಾಸ ಬೆಳೀತು. ಎಲ್ಲೋ ಒಂದು ಕಡೆ ಮಾರನೇ ದಿವಸನೇ ವಿವೇಕಾನಂದರ ಜಯಂತಿ ಇದ್ದಿದ್ರಿಂದ ಇದು ಅವರೇ ನಮಗೆ ದಾರಿ ತೋರಿಸ್ತಾ ಇದಾರೇನೋ ಅನ್ನೋ ರೀತಿಯಲ್ಲಿ ನನಗೆ ಭಾಸವಾಯಿತು. ಹಾಗಾಗಿ ನಾನು ಏನ್ ಮಾಡಿದೆ, ಯೋಚನೆ ಮಾಡಿದಂಥದ್ದು ಇದನ್ನ ಉದ್ಘಾಟನೆ ಮಾಡಬೇಕು. ಹಾಗಾಗಿ ಅದಾದ್ಮೇಲೆ ಇನ್ನೂ ಒಂದು 2-3 ಮೀಟಿಂಗ್ ಅನ್ನ ಮಾಡಿದ್ವಿ. ಮಾಡಾದ್ಮೇಲೆ ಮಾರ್ಚ್ 15, 2015ರಲ್ಲಿ ಅಲ್ಲೇ ನಮ್ಮ ಆಡುಗೋಡಿಯ ಒಂದು ಸಮುದಾಯ ಭವನದಲ್ಲಿ ಒಂದು 500-600 ಜನ ಯುವಕರನ್ನ ಸೇರಿಸಿ ಒಂದು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ವಿ. ನಮಗೆ ಅವಾಗ ಒಂದು ಜೋಶ್ ಅನ್ನೋದಿರ್ತು, ಯುವಕರಲ್ಲಿ ಒಂದು ಜೋಶ್ ಅನ್ನೋದು ನೀವೆಲ್ಲ ನೋಡ್ತೀರಾ. ಆ ಜೋಶಲ್ಲೇ ನಾವು ಮಾಡದಂಥದ್ದು. ಅವತ್ತೆಲ್ಲ ಯುವಕರೇ ಸಣ್ಣ ಪುಟ್ಟ ಅಮೌಂಟ್ಗಳನ್ನ ಹಾಕಿ ಒಂದು ಕಾರ್ಯಕ್ರಮವನ್ನ ರೂಪಿಸಿ ಅದನ್ನ ಮಾಡಿದ್ವಿ. ಏನಿತ್ತು ಅಷ್ಟು ಯುವಕರಲ್ಲಿ ಇದ್ದಂತಹ ಒಂದೇ ಒಂದು ಕಿಚ್ಚೇನು ಅಂದ್ರೆ, ಈ ಸಮಾಜಕ್ಕೆ ನಾವೇನಾದ್ರೂ ಕೊಡಬೇಕು. ಆ ಸಮಾಜಕ್ಕೆ ಏನ ಕೊಡಬೇಕು ಅಂದ್ರೆ ನಾವು ಸಮಯವನ್ನ ಕೊಡಬೇಕು. ಆ ಸಮಯವನ್ನ ಕೊಡೋದು ಹೇಗೆ, ನಯಾ ಮೂಲಕನೇ ಕೊಡೋಣ ಅಂತ ಹೇಳಿ ಆ ನಂಬಿಕೆ ವಿಶ್ವಾಸದಲ್ಲಿ ಬಂದ್ರಲ್ವಾ. ಇವತ್ತು ಆ 50 ಯುವಕರಿಗೆ ನಾನು ಅವ್ರಿಗೆ ಇಲ್ಲಿಂದನೇ ನಾನು ಪ್ರಣಾಮಗಳನ್ನ ತಿಳಿಸ್ತೇನೆ. ಸೊ ಈಗ ಒಂದು 50 ಯುವಕರನ್ನ ಇಟ್ಕೊಂಡು ಈಗ ಸಂಘಟನೆ ಶುರು ಆಯಿತು. ಸೊ ಮೊದಲು ನಿಮಗೆ ಒಂದು ಕಲ್ಪನೆ ಇರಲಿಲ್ಲ, ಏನಂತಂದ್ರೆ ಒಂದು ಬರೀ ಅಸೆಂಬ್ಲಿ ಮಟ್ಟದಲ್ಲಿ ಮಾಡುವಂಥದ್ದು ಅಂತ. ಆ ನಂತರದಲ್ಲಿ ಇದು ಯಾವ ರೀತಿಯಲ್ಲಿ ವಿಸ್ತಾರ ಆಯಿತು? ಈಗ ಹೆಸರು ಹುಡುಕ್ಬೇಕಾದಾಗ ನಾನು ಹೇಳಿದೆ, ಈಗ ನಯಾ ಹೇಗ್ ಬಂತು ಅಂತ ನೀವು ಕೇಳಿದ್ರಿ. ನಯಾ ನಮ್ಮ ಅಸೆಂಬ್ಲಿ ಯೂತ್ಸ್ ಅಸೋಸಿಯೇಷನ್ ಅಂತಾನೆ ನಾವು ಮಾಡ್ಕೊಂಡಂಥದ್ದು. ಈಗ ನಾವೇನ್ ಮಾಡಿದ್ವಿ, ನಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ನಾವು ಇಡಬಹುದಾಗಿತ್ತು. ಬಟ್ ನಾವು ಒಂದು ಡಿಸ್ಕಷನ್ ಮಾಡ್ಬೇಕಾದಾಗ ಯಾಕೋ ಈ ಹೆಸರು ನನಗೆ ಕಾಡ್ತಾನೆ ಇತ್ತು. ಇದು ನಾನು ಮಲಗಿದ್ದಾಗೂ ಅನ್ಕೊಂತ ಇದೇ ಹೆಸರು ನನಗೆ ಯಾಕೋ ಕಾಡ್ತಿದ್ಯಲ್ವಾ, ಮಾಡೋಣ, ಇದನ್ನೇ ಮಾಡೋಣ, ನಮ್ಮ ಅಸೆಂಬ್ಲಿ ಯೂತ್ಸ್ ಅಸೋಸಿಯೇಷನ್ ಅಂತಾನೆ ಮಾಡೋಣ ಅಂತ ಹೇಳಿ ನಯಾ ಅಂತ ಮಾಡದಂಥದ್ದು. ತದನಂತರ ಅದನ್ನ ನಾವು ಮಾಡಿ ಅದನ್ನ ಯಶಸ್ವಿ ಮಾಡಿದ ತಕ್ಷಣ ನನಗೆ ಪಕ್ಕದ ವಿಧಾನಸಭಾ ಕ್ಷೇತ್ರ ಆದಂತಹ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಕರೆಯನ್ನ ಬಂತು. ಬರೋಬ್ಬರಿ ಎಲ್ಲ ಯುವಕರು ಅದನ್ನ ತುಂಬಾ ಚೆನ್ನಾಗಿ ಅದನ್ನ ರಿಸೀವ್ ಮಾಡಿದ್ರು. ಬರೋಬ್ಬರಿ 15ರಿಂದ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರಲ್ಲಿ ನಾವು ಸಂಸ್ಥೆಯನ್ನ ವಿಸ್ತಾರ ಮಾಡಿದ್ವಿ. ಯಾವ ರೀತಿಯಲ್ಲಿ ಅಂದ್ರೆ, ಆ ಇನಾಗ್ರೇಷನ್ ಮಾಡ್ಬೇಕಾದ್ರೂ ಅಷ್ಟೇ ಸಹ ನಾವು ಒಂದು ಸಮಾಜಮುಖಿ ಕೆಲಸ ಮಾಡೇ ನಾವು ಇನಾಗ್ರೇಟ್ ಮಾಡಿದಂಥದ್ದು. ಅಂದ್ರೆ ಒಂದು ಮಾದರಿ ಆಗ್ಲಿ, ಯುವಕರಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ, ಇದರ ಉದ್ದೇಶ ಒಂದೇ ಆಗಿತ್ತು. ಎಲ್ಲ ಯುವಕರು ಹೌದು, ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ಹಾಗೂ ಅವರ ಕುಟುಂಬ ನಿರ್ವಹಣೆಗಳಲ್ಲಿ ಎಲ್ಲರೂ ಅವರವ್ರು ಬ್ಯುಸಿ ಇರ್ತಾರೆ. ಬಟ್ ನಾವು ಈ ಸಮಾಜದಿಂದ ಏನಾದರೂ ತಗೊಳ್ತಾ ಇದ್ದೀವಿ, ಈ ಸಮಾಜಕ್ಕೆ ಏನಾದರೂ ಕೊಡ್ಬೇಕಲ್ವಾ. ಆ ಕೊಡ್ಬೇಕು ಅಂದ್ರೆ ನಾವು ಯುವಕರಲ್ಲಿ ಒಂದು ಅವೇರ್ನೆಸ್ ಅನ್ನ ತರಬೇಕು, ಎಲ್ಲರಲ್ಲೂ ಮಾಡಬೇಕು ಅನ್ನೋ ಗುಣ ಇರುತ್ತೆ. ಯಾಕಂದ್ರೆ ನಾನು ಅದನ್ನೇ ಹೇಳ್ದಂಥದ್ದು, ಎಲ್ಲರಲ್ಲೂ ಆ ಗುಣ ಇದೆ. ಯಾರಿಗೋ ಒಂದು ರಕ್ತ ಬೇಕು ಅಂದಿದ ತಕ್ಷಣ ನಾವು ಹೋಗಿ ರಕ್ತ ಕೊಡ್ತೀವಿ, ಯಾರಿಗೋ ಒಂದು ದಾರಿ ಅಡ್ರೆಸ್ ಕೇಳ್ತಾರೆ, ಹೋಗಿದ ತಕ್ಷಣ ಹಿಂಗೋಗಿ ಇಲ್ಲ ನಾನೇ ಬನ್ನಿ ಎಲ್ಲರಿಗೂ ತೋರಿಸ್ತೀನಿ ಅಂತ ಹೇಳ್ತಾರೆ. ಏನೋ ಒಂದು ಎಲ್ಲರಲ್ಲೂ ಆ ಸಾಮಾಜಿಕ ಕಾರ್ಯ ಮಾಡೋ ಗುಣಗಳಿರುತ್ತೆ. ಅದು ಯಾವ ರೀತಿ ಮಾಡಬೇಕು, ಹೇಗೆ ಅವ್ರನ್ನ ನಾವು ಒಂದು ಪಥದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಗೈಡ್ಲೈನ್ಸ್ ಇಲ್ಲಿ ಸಿಗತ್ತೆ. ಹಾಗಾಗಿ ನಾವು ಯೋಚನೆ ಮಾಡದಂಥದ್ದು, ಯುವಕರು ಬಂದು ಕೆಲಸ ಮಾಡ್ಲಿ ಅಂತಾನೆ ನಾವು ಇದನ್ನ ಮಾಡದಂಥದ್ದು. ಸೊ ಈಗ ಬೆಂಗಳೂರಲ್ಲಿ ಅಷ್ಟೇನಾ ಇದು ಸೀಮಿತ, ಅಥವಾ ಈಗ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಇದನ್ನು ವಿಸ್ತರಿಸಿದ್ಯಾ ಅಥವಾ ಪ್ಲಾನ್ ಇದೆಯಾ? ಈಗ ನಾವೇನ್ ಮಾಡಿದ್ವಿ, ನಮ್ಮ ಅಸೆಂಬ್ಲಿ ಯೂತ್ಸ್ ಅಸೋಸಿಯೇಷನ್ ನ ಈಗ ನಯಾ ಫೌಂಡೇಶನ್ ಆಗಿ ನಾವು ಪರಿವರ್ತನೆ ಮಾಡಿದ್ದೇವೆ. ಈಗ ಮೊನ್ನೆ ದಶಮಾನೋತ್ಸವನ್ನ ಸಹ ನಾವು 2025ರಲ್ಲಿ ಸಹ ನಾವು ಮಾಡಿದ್ವಿ. 10 ವರ್ಷ ಆಯ್ತು ನಯಾ ಸಂಘಟನೆ. 10 ವರ್ಷ ಆಗಿ ಈಗ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಏನಾಗಿದೆ, ಈಗ ನಮ್ಮ ಕಾರ್ಯಪದ್ಧತಿಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದಿದ್ದೇವೆ. ಇದಕ್ಕೆ ಮುಂಚೆ ಕಾರ್ಯಕ್ರಮಗಳು ಹೇಗೆ ಆಗ್ತಾ ಇತ್ತು ಅಂದ್ರೆ, ವಿವೇಕ ಜಾಗೃತಿ ಯಾತ್ರೆಯನ್ನ ಮಾಡ್ತಿದ್ವಿ.
ಹೇಗೆ ಅಂದರೆ ಯುವಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂಥದ್ದು, ಸಾಮಾಜಿಕ ಅಂದರೆ ಸಮಾಜದಲ್ಲಿ ಜನಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂಥದ್ದು. ನಮ್ಮ ಒಂದು ವಿವೇಕಾನಂದ ಅವರ ಒಂದು ಏನೊಂದು ಸೇಯಿಂಗ್ಸ್ ಇದೆ ಅದನ್ನ ನಾವು ಜನಗಳಲ್ಲಿ ಒಂದು ಮಧ್ಯದಲ್ಲಿ ಒಂದು ಅರಿವು ಮೂಡಿಸುವಂಥದ್ದು. ಅದಾದ ನಂತರ ಆ ಕಾರ್ಯಕ್ರಮದಲ್ಲೇ ಇನ್ನೊಂದು ಕಾರ್ಯಕ್ರಮ ಏನು ಅಂದ್ರೆ ಸೇ ನೋ ಟು ಡ್ರಗ್ಸ್ ಹಾಗೂ ಪರಿಸರ ಉಳಿಸಿ, ಈ ರೀತಿ ಸಾಮಾಜಿಕ ಮುಖಿ ಆದಂತಹ ಒಂದು ಸ್ಲೋಗನ್ ಮೂಲಕ ಒಂದು ಸಮಾಜದಲ್ಲೂ ಒಂದು ಪರಿವರ್ತನೆ ಆಗ್ಬೇಕು. ನಾವೇನೋ ಒಂದು ಶೋ ಮಾಡ್ತೀವಿ ಅನ್ನೋದಕ್ಕಿಂತ ಅದ್ರಲ್ಲಿ ಮಾಡ್ತಾ ಕೂಡ ಏನೋ ಒಂದು ಪರಿವರ್ತನೆಯನ್ನ ಆಗ್ಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡೇ ನಾವು ಮಾಡಿದಂಥದ್ದು. ಹಾಗಾಗಿ ವಿವೇಕ ಜಾಗೃತಿ ಯಾತ್ರೆ ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆಗ ಎಷ್ಟೋ ಕಡೆ ನಾವು ಒಂದು ಬ್ಲಡ್ ಕ್ಯಾಂಪ್ಸ್ ಕಾರ್ಯಕ್ರಮಗಳು ಮಾಡಿದ್ದೇವೆ, ಗಿಡ ನೆಡುವಂಥ ಕಾರ್ಯಕ್ರಮ, ಆಮೇಲೆ ನಮ್ಮ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳು, ಅದ ನಂತರ ಕೋವಿಡ್ ಸಮಯದಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡಿದ್ದೇವೆ. ಹೀಗೆ ನಯಾ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಯುವಕರ ಮಧ್ಯದಲ್ಲಿ ಒಂದು ಪ್ರೇರಣೆಯನ್ನ ಕೊಡ್ತಾ ಸ್ವಾಮಿ ವಿವೇಕಾನಂದರವರ ಆದರ್ಶಗಳನ್ನ ನಾವು ವಿಸ್ತರಿಸುತ್ತಾ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಬೆಂಗಳೂರು ಬಿಟ್ಟು ಆಚೆ ಹೋಗಿದೆಯಾ ಈಗ ನಯಾ ಸಂಘಟನೆ? ಈಗ ಅದರದ್ದು ಒಂದು ಕಾರ್ಯಗಳು ನಡೀತಾ ಇದೆ. ಈಗ ನಾವು ಏನ್ ಮಾಡಿದ್ವಿ, ಬೆಂಗಳೂರು ಮಟ್ಟಕ್ಕೆ ಅನ್ನೋ ಒಂದು ರೀತಿಯಲ್ಲೇ ನಾವು ಕಾರ್ಯವನ್ನ ಮಾಡ್ತಾ ಇದ್ವಿ. ಈಗ ಬೆಂಗಳೂರಿನ ಹೊರತಾಗಿ ಒಂದು ಗ್ರಾಮಾಂತರ ಭಾಗದ ಯುವಕರಲ್ಲೂ ಸಹ ನಾವೊಂದು ಈ ಒಂದು ಒಳ್ಳೆಯ ವಿಚಾರಗಳನ್ನ ನಾವು ತಗೊಂಡೋಗ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಈಗ ನೆಕ್ಸ್ಟ್ ಮೈಸೂರು ಜಿಲ್ಲಾ ನಯಾ ಫೌಂಡೇಶನ್ಸ್ ಕಾರ್ಯಕ್ರಮಗಳು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಹೀಗೆ 3 ಸಹ ಈಗ ಸದ್ಯದಲ್ಲೇ ಈ ವರ್ಷ ಇದು ಬರೋ ವರ್ಷದ ಒಂದು ಜೂನ್ ಒಳಗಡೆ ಇದು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಹಾಗೂ ಅಲ್ಲಿ ಕೂಡ ಸಕ್ರಿಯವಾಗಿ ಕಾರ್ಯಕರ್ತರನ್ನ ಬೆಳೆಸುವಂತ ರೀತಿಯಲ್ಲಿ ಕೂಡ ನಾವು ಅಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಈಗ ಯುವಕರು ಬರೋದೇ ಕಷ್ಟ ಹೇಳ್ದಂಗೆ, ಇವಾಗೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಎಲ್ಲ ಇದೆ. ಈಗ ಸಂಘಟನೆಗೆ ಯುವಕರನ್ನ ಯಾವ ರೀತಿ ಸೆಳೆಯುವಂಥ ಪ್ರಯತ್ನ ನಡೆಯುತ್ತೆ? ನೋಡಿ, ಯುವಕರನ್ನ ಸೆಳೆಯೋದು ಕಷ್ಟ ಅನ್ನೋದು ಏನು ಅಂದ್ರೆ, ಹೋಗಿ ಯುವಕರ ಹತ್ರ ನಾವು ಮಾತಾಡೇ ಇರೋಲ್ಲ ಕೆಲವರು. ಅದು ನಾವು ಹಿಂಗೆ ಅನ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ, ಪ್ರತಿ ಯುವಕನಲ್ಲೂ ಸಹ ಏನೋ ಒಂದು ಮಾಡಬೇಕು, ದೇಶಕ್ಕೆ ಇಲ್ಲ ಸಮಾಜಕ್ಕೆ ನಾನು ಏನೋ ಕೊಡುಗೆಯನ್ನ ಕೊಡಬೇಕು ಅನ್ನೋವಂಥ ಮನಸ್ಥಿತಿ ಇದೆ. ನಾವು ಹೋಗಿ ಅವ್ರ ಹತ್ರ ಮಾತಾಡಿ ಅವರ ಮನಸ್ಸಿನಲ್ಲಿ ನಿನ್ನ ಕೊಡುಗೆ ಏನಿದೆಯಪ್ಪ, ಏನು ಕೊಡಬೇಕು ಅಂತ ಇದೆಯಾ ಈ ಸಮಾಜಕ್ಕೆ, ನಿನ್ನ ಒಂದು ಸಮಯವನ್ನ ಕೊಡ್ತೀಯಾ, ಇಲ್ಲ ಹೇಗೆ ನಿನ್ನನ್ನ ಈ ದೇಶ ನಿನ್ನ ಒಬ್ಬ ಪ್ರಜೆಯಾಗೆ ನಿನ್ನ ಸಾಕ್ತಾ ಇದೆ, ಈ ದೇಶಕ್ಕೆ ನಿನ್ನ ಕೊಡುಗೆಯನ್ನ ಏನು ಕೊಡ್ತೀಯಾ ಅಂದಾಗ ನಾವು ಮಾತಾಡಿಸಿದಾಗ ಬಹಳಷ್ಟು ಯುವಕರು ಸಹ ಇಲ್ಲ ನಾವು ಬರ್ತೀವಿ, ನಾವು ಮಾಡ್ತೀವಿ, ಈ ನಿಗದಿತ ಸಮಯದಲ್ಲೂ ಸಹ ನಮ್ಮ ಕೈಲಿ ಆಗ್ಲಲ್ಲ ಅಂದ್ರೆ ನಾವು ಈ ಸಮಯದಲ್ಲಿ ಕೂಡ ನಾವು ಬರ್ತೇವೆ. ಈ ರೀತಿಯಲ್ಲಿ ಸಾಕಷ್ಟು ಯುವಕರು ನನ್ನ ಹತ್ರ ಇಂಟ್ರಾಕ್ಷನ್ ಮಾಡಿದಾಗ ಕೂಡ ನಾನು ಕೇಳಿದ್ದೇನೆ, ಕೆಲವರಿಗೆ ಬರೋಕ್ಕೂ ಆಗಲ್ಲ, ಕೆಲವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದಿದ ತಕ್ಷಣ ಮುಂದೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಅಂತಲ್ಲ, ಬರ್ತಾರೆ, ನಾವು ಸಮಯ ಕೊಡ್ಬೇಕಷ್ಟೇ. ಈಗ ಯೂತ್ಸ್ಗೆ ನಾವು ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಡಿದ್ವಿ ಸಮಾಜ ಸೇವೆ ಅನ್ನುವಂಥದ್ದು. ಈ 10 ವರ್ಷದಲ್ಲಿ ಒಂದಷ್ಟು ನೀವು ನೆನಪಿಸ್ಕೊಳ್ಳೋದಾದರೆ ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳು ನಯಾ ಇಂದ ನಡೆದಿರುವಂಥ ಸಾಕಷ್ಟುಗಳಿದೆ. ನಾವೊಂದು ಮಗುಗೆ ಒಂದು ಆಪರೇಷನ್ ಮಾಡಿಸಿದ್ದಂಥದ್ದಾಗಿರ್ಬೋದು, ಹಿಂಗೆ ನಮ್ಮ ಒಂದು ಕಾಲ್ ಬರುತ್ತೆ ಈ ಥರದಿಂದ ಆಗಬೇಕು ಅಂತ, ನಾವು ಅವಾಗ ಒಂದು ಸಣ್ಣ ಪುಟ್ಟ ಅಮೌಂಟ್ ನಾವೇ ಯುವಕರು ಸೇರಿ ಮಾಡಿಸ್ತಂಥದ್ದಾಗಿರ್ಬೋದು. ಅದಾದ ನಂತರ ಕೆಲವು ಕಾರ್ಯಕ್ರಮಗಳ ಯೋಜನೆಯನ್ನ ನಾನು ಹೇಳದಂತೆ ವಿವೇಕ ಜಾಗೃತಿ ಯಾತ್ರೆ, ಹಾಗೂ ಬ್ಲಡ್ ಕ್ಯಾಂಪ್ಗಳು, ಆಮೇಲೆ ನಾವು ಒಂದು ಕಡೆ ಜಾಬ್ ಫೇರ್ ಅಂತ ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ಯುವಕರಲ್ಲಿ ಅದು ವಿಚಾರ, ಯಾಕಂದ್ರೆ ಪಾಪ ಈಗ ಯುವಕರಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಜಾಬ್ ಫೇರ್ ಮಾಡೋದಂಥದ್ದು ಆಗಿರ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ. ತುಂಬಾ ಪ್ರಮುಖವಾದಂಥದ್ದು ಅಂದ್ರೆ ಕೋವಿಡ್ ಸಮಯದಲ್ಲಿ, ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು ಕೋವಿಡ್ ಬಂದು ಎಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರು. ಹಾಗಾಗಿ ನಾವು ಕೂಡ ನಮ್ಮ ಯಾರು ನಯಾ ಸಂಸ್ಥೆಯ ಯುವಕರು ಕೂಡ ಅದನ್ನೆಲ್ಲ ಲೆಕ್ಕಿಸದೆ ಸಮಾಜಮುಖಿ ಕೆಲಸ ಏನು ಆಗಿನ ಬೇಕಾಗಿರುವಂತಹ ಆಹಾರ ಹಾಗೂ ರೇಷನ್ ಕಿಟ್ಗಳು, ಹಾಗೂ ಕೆಲವರಿಗೆ ಏನೇ ಒಂದು ಮಾಸ್ಕ್ ವಿತರಣೆ, ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡು ಎಷ್ಟೋ ಜನಕ್ಕೆ, ಯಾಕಂದ್ರೆ ಕೆಲವು ಬಡವರಿಗೆ ಪಾಪ
ಇದು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಅಂದರೆ ಆಹಾರ ಸಿಕ್ತಿತ್ತು, ಕೆಲವ್ರು ಕಿಟ್ಗಳು ಸಿಕ್ತಿತ್ತು. ಒಂದಷ್ಟು ಜನಕ್ಕೆ ಯಾರೋ ಸ್ನೇಹಿತರ ಮೂಲಕ ನಾವು ಅವ್ರಿಗೆ 2,000 ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ ಎಷ್ಟೋ ಜನಕ್ಕೆ. ಅಂದರೆ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟು ಕುಟುಂಬಕ್ಕಾಗುತ್ತೋ ಅಷ್ಟು ಕುಟುಂಬಕ್ಕೆ. ನಾವೇನು ಎಲ್ಲ ಕುಟುಂಬಕ್ಕೂ ಕೊಡೋಕ್ಕಾಗ್ತಾ ಇರಲಿಲ್ಲ. ಒಂದು ಕನಿಷ್ಠ ಒಂದು 30ರಿಂದ 50 ಕುಟುಂಬಕ್ಕೆ ಒಂದು 2,000 ಕೊಡುವಂಥ ಕೂಡ ನಾವು ಮಾಡಿದ್ವಿ. ನಮ್ಮ ಕೈ ಎಷ್ಟರಿಗೂ ಚಾಚಕ್ಕಾಗುತ್ತೋ ಅಷ್ಟು ನಾವು ನಮ್ಮ ಸಂಸ್ಥೆಯಿಂದ ಯಾರದೇ ಸಹಾಯ ಇಲ್ದಿರ ಬರೀ ನಮ್ಮ ಸ್ನೇಹಿತರ ಒಂದು ಸಹಾಯ, ಯುವಕರು, ಇದರಲ್ಲಿ ನಾನು ಸ್ಪೆಷಲಿ ಹೇಳ್ತೇನೆ, ಎಲ್ಲ ಯುವಕರ ಏನು ಮಾಡಬೇಕು ಅಂತ ಇದ್ದಾರೆ ಅವ್ರ ಮೂಲಕನೇ ಇಲ್ಲ ನಾವು ಮಾಡ್ತೀವಿ, ನೀನು ಹೇಳು ಅವ್ರಿಗೆ ನಾವು ಕೊಡ್ತೀವಿ, ನೀನು ಹೇಳು ನಾವು ಮಾಡ್ತೀವಿ, ಈ ರೀತಿನೇ ಮಾಡ್ದಂಥದ್ದು. ಅದಕ್ಕೆ ನಿಜಕ್ಕೂ ನನಗೆ ಆ ವಿಚಾರದಲ್ಲಿ ಹೆಮ್ಮೆ ಇದೆ. ಇದಕ್ಕೆ ಈಗ ಸಮಾಜದಲ್ಲಿ ಈಗ ಸ್ಪಂದನೆ ಯಾವ ರೀತಿ ಇದೆ ಸಂಘಟನೆಗೆ? ಬಹಳ ಚೆನ್ನಾಗಿದೆ. ನಾನು ಮೊನ್ನೆ ನಯಾ ದಶಮಾನೋತ್ಸವದಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ, ನಿಜಕ್ಕೂ ಹೇಳ್ತೀನಿ. ಈಗ ಯಾರೋ ಹೇಳಿದ್ರು ಮೊನ್ನೆ, ಒಂದು ರಾಜಕೀಯ ಕಾರ್ಯಕ್ರಮ ಮಾಡ್ಬೇಕಾದ್ರೇನೆ ನಾವು 500 ಕೊಟ್ಟು ಕರೆಸ್ಬೇಕು ಅನ್ನುವಂತ ಪರಿಸ್ಥಿತಿ ಬಂದಿದೆ. ಅದು ಹೇಗೆ ನೀನು ಒಂದು ಕಾರ್ಯಕ್ರಮವನ್ನ ಮಾಡಿ ಕನಿಷ್ಠ 500 ಜನನ್ನ ಯಾವುದೇ ರೀತಿ ಇದಿಲ್ದಿರ ಸೇರಿಸ್ದೆ ಅಂತ ನನಗೆ ಬಹಳಷ್ಟು ಜನ ಕೇಳಿದ್ರು. ಏನ್ ಮಾಡಿದೆ, ನಮ್ಮಲ್ಲಿ ನಾವು ಮಾಡೋ ಕಾರ್ಯಕ್ರಮಗಳಲ್ಲಿ ನಾವು ಅವ್ರ ಜೊತೆ ಇರುವಂಥದ್ದು ವಿಶ್ವಾಸದಲ್ಲಿ. ಯಾವತ್ತೂ ಒಂದು ಸಂಘಟನೆ ಒಂದು ನಂಬಿಕೆ ವಿಶ್ವಾಸದಲ್ಲೇ ನಡೆಯುವಂಥದ್ದು. ಆ ವಿಶ್ವಾಸದಲ್ಲೇ ಎಲ್ಲ ಯುವಕರು ನನ್ನ ಜೊತೆ ಇದ್ದಾರೆ, ಕೈ ಜೋಡಿಸಿದ್ದಾರೆ, ಕೆಲಸವನ್ನ ಮಾಡ್ತಿದ್ದೇವೆ, ಸಮಾಜಮುಖಿ ಕೆಲಸವನ್ನ ಮಾಡ್ತಿದ್ದೇವೆ. ಮುಂದಿನ ದಿವಸಗಳಲ್ಲೂ ಕೂಡ ಒಂದು ರಂಗದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಲೂ ಇದ್ದೇವೆ. ಆ ಥರದ ಕಾರ್ಯಕ್ರಮಗಳು ಕೂಡ ರೂಪಿಸ್ತಾ ಇದ್ದೇವೆ. ಈಗ ನಾವು ಈ 10 ವರ್ಷದ್ದು ಒಂದು ಬೆಳವಣಿಗೆ, ಒಂದು ಮಗು ಹೇಗೆ ಬೆಳವಣಿಗೆ ಆಗಬೇಕೋ ಆ ರೀತಿಯಲ್ಲಿ ನಾವು ಈಗ ತಾನೇ 10 ವರ್ಷ ಮುಗಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಇದಕ್ಕೆ ಮೇಲೆ ಅದನ್ನು ಹೇಗೆ ನಾವು ತಗೊಂಡೋಗ್ಬೇಕು ಅನ್ನೋದ್ರನ್ನ ಬಹಳಷ್ಟು ಯೋಜನೆಗಳು, ರೂಪುರೇಷೆಗಳನ್ನ ನಾವು ಮಾಡಿ ಇಟ್ಕೊಂಡಿದ್ದೇವೆ. ಅದರ ಉದಾಹರಣೆನೇ ನಯಾ ದಶಮಾನೋತ್ಸವದಿಂದನೇ ನಾವು ತೋರಿಸಿದ್ದೇವೆ. ಯುವಕರು ಕೂಡ ಅದೇ ರೀತಿಯಲ್ಲಿ ಬಂದು ನಮಗೆ ಏನು ಸಮರ್ಥನಂ ಆಡಿಟೋರಿಯಂ HSR ಲೇಔಟ್ನಲ್ಲಿದೆ, ಒಂದು ಎಲ್ಲರೂ ನಮಗೆ ಒಂದು ಸ್ಪಂದನೆಯನ್ನ ತೋರಿಸಿದರೆ, ಒಂದು ನಾವಿದ್ದೀವಿ ಅನ್ನೋದನ್ನ ನನಗೆ ತೋರಿಸಿ ಆತ್ಮವಿಶ್ವಾಸವನ್ನ ಬೆಳೆಸಿ ಮುಂದೆ ಮಾಡುವ ಕೆಲಸಕ್ಕೆ ನಾವಿದ್ದೀವಿ, ನೀನ್ ನುಗ್ಗು ಅನ್ನೋ ರೀತಿಯಲ್ಲಿ ನನಗೆ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಈಗ ನಯಾ ಸಂಘಟನೆ ಬರೀ ಯುವಕರಿಗೆ ಮಾತ್ರನಾ ಅಥವಾ ಈಗ ಯುವತಿಯರು ಹೆಣ್ಣುಮಕ್ಕಳು ಇದ್ದಾರೆ, ಸೊ ಅವ್ರನ್ನ ಇದ್ರಲ್ಲಿ ಸೇರಿಸ್ಕೋತೀರಾ ಅಥವಾ ಅದಕ್ಕೊಂದು ಸಪ್ರೇಟ್ ಸಂಘಟನೆ ಮಾಡಬೇಕು ಅನ್ನೋಂಥ ಒಂದು ಐಡಿಯಾ ಇಲ್ಲ? ಇದು ಸಂಘಟನೆ ಅಂದ ಮೇಲೆ ಎಲ್ಲರೂ ಇರ್ತಾರೆ, ಇರಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ಒಂದು ವಿಂಗನ್ನ ಮಾಡಬೇಕು. ಈಗ ಏನಾಗ್ತಿದೆ, ಹೆಣ್ಮಕ್ಕಳು ಈಗ ಅವ್ರು ಏನಾಗ್ತಿದೆ, ಮಹಿಳಾ ಸಂಘಟನೆ ಅನ್ನೋ ರೀತಿಯಲ್ಲಿ ಅವರು ಎಂಗೇಜ್ಡ್ ಆಗ್ತಿದ್ದಾರೆ. ಬಟ್ ನಯಾದಲ್ಲಿ ಕೂಡ ಇದ್ದಾರೆ, ಇಲ್ಲ ಅಂತ ಇಲ್ಲ, ಬಟ್ ಬೆರಳೆಣಿಕೆ ಅಷ್ಟೆಲ್ಲ ಇದ್ದಾರೆ. ಅದನ್ನ ಮುಂದಿನ ದಿವಸಗಳಲ್ಲಿ ಮಹಿಳೆಯರಿಗೆ, ಯುವತಿಯರಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪುರೇಷೆ ಮಾಡ್ತೇವೆ. ಅವರು ಕೂಡ, ಯಾಕಂದ್ರೆ ಅವ್ರು ನಮ್ಮ ಸಹೋದರಿಯರು, ಅವರು ಸಹ ನಾವು ನಮ್ಮ ಒಂದು ಸಹಾಯ ಹಸ್ತವನ್ನ ಕೂಡ ಚಾಚಬೇಕಾಗಿದೆ, ಅವ್ರನ್ನ ಆತ್ಮವಿಶ್ವಾಸವಾಗಿ ಬೆಳೆಸ್ಬೇಕಾಗಿದೆ. ಈ ದೇಶದಲ್ಲಿ ಅವ್ರನ್ನ ಕೂಡ ಒಂದು ಶಕ್ತಿಯುತವಾಗಿ ಇರುವಂತಹ ಒಂದು ಹೆಣ್ಣು ಮಕ್ಕಳನ್ನಾಗಿ ಬೆಳೆಸ್ಬೇಕು ಅಂದ್ರೆ ಅವ್ರಿಗೂ ಬಹಳಷ್ಟು ಒಂದು ಮಾನಸಿಕ ಧೈರ್ಯ ಹಾಗೂ ಮಾನಸಿಕವಾಗಿ ಕೂಡ ಅವ್ರನ್ನ ನಾವು ಪ್ರೇರೇಪಿಸಬೇಕಾಗಿದೆ. ಸೊ ಈಗ ಮುಂದಿನ ದಿನಗಳಲ್ಲಿ ಈಗ ನಯಾದ ಒಂದು ಯೋಜನೆಗಳೇನು ಮತ್ತು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತಿದ್ದೀರಿ? ಇಲ್ಲ, ಈಗ ನಯಾ ಯೋಜನೆ ಈಗ ಸಾಕಷ್ಟಿದೆ. ಅದರದ್ದು ಒಂದು ಪ್ರಮುಖವಾಗಿ ಹೇಳೋದಾದ್ರೆ ಮೇನ್ ಆಗಿ ನಮಗೆ ಬಹಳಷ್ಟು ಒಂದಷ್ಟು ವಿಚಾರಧಾರೆಗಳಿದೆ. ಯುವಕರಲ್ಲಿ ಒಂದು ಅವೇರ್ನೆಸ್ ಅನ್ನ ತರಬೇಕು. ಈಗ ಜೆನ್ಸಿ ಗಿಡ್ಸ್ ಅಂತ ಅದೊಂದು ಈಗ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಡೀ ದೇಶಾದ್ಯಂತ ಜೆನ್ಸಿ ಗಿಡ್ಸ್ ಅನ್ನೋವಂಥದ್ದು, ಅವ್ರಿಗೆ ದೇಶದ ಬಗ್ಗೆ ಇದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಈ ರೀತಿ ಅನ್ನೋ ರೀತಿಯಲ್ಲಿದೆ. ನಿಜಕ್ಕೂ ಅವರ ಮನಸ್ಥಿತಿಯನ್ನ, ಅವರ ಒಂದು ಈ ದೇಶಕ್ಕೆ ಮುಂದೆ ಬೇಕಾಗಿರುವಂತಹ ಅವ್ರ ಕಡೆಯಿಂದ ಏನು ಈ ದೇಶಕ್ಕೆ ಕೊಡುಗೆಯನ್ನ ಕೊಡ್ಬೋದು ಅಂತ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ನನ್ನಲ್ಲಿ ಆಲೋಚನೆಗಳಿದೆ. ಆದಷ್ಟು ಒಂದು ಸಂವಾದ ಕಾರ್ಯಕ್ರಮ ಕೂಡ ಈಗ ಆಲ್ರೆಡಿ ಪ್ಲಾನ್ ಅನ್ನ ಮಾಡಿದ್ವಿ. ಯಾವ ರೀತಿಯಲ್ಲಿ ಅಂದ್ರೆ, ಒಂದೊಂದು ರಂಗ, ಈಗ ನಾವ್ ಹೇಳೋದು ನಮ್ಮ ಯುವಕರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ನಮ್ಮ ಯುವಕರಲ್ಲಿ ನಾನು ಹೇಳೋವಂಥದ್ದು ಇಷ್ಟೇನೆ, ನಮ್ಮ ದೇಶದ, ನಾನು ಯಾವಾಗೂ ಯೋಚನೆ ಮಾಡೋವಂಥದ್ದು ಅಷ್ಟೇನೆ, ನಮ್ಮ ದೇಶದವನು. ಆ ದೇಶದವನು ಅಂದಾಗ ಅವನಿಗೆ ದೇಶದ ಬಗ್ಗೆ ಕೂಡ ಕಾಳಜಿ ಇರಬೇಕು. ಆ ಕಾಳಜಿ ಇರಬೇಕು ಅಂದಾಗ
ಅವನು ಇರುವಂತಹ ಏನೇ ಒಂದು ಅವನ ಒಂದು ಪ್ರೊಫೆಷನಲ್ ಇರ್ಬೋದು, ವೃತ್ತಿ ಇರ್ಬೋದು, ಆ ವೃತ್ತಿಯಿಂದ ಮಾತ್ರ ಅವನಿಗೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡೋಕ್ಕಾಗುವಂಥದ್ದು. ಈಗ ಒಬ್ಬ ಡಾಕ್ಟರ್, ಒಬ್ಬ ಲಾಯರ್, ಪೊಲೀಸ್ ಆಫೀಸರ್, ಈ ಥರದ್ದು ಯಾರು ಯುವಕರಿದ್ದಾರೋ ಅವರಲ್ಲಿ ಒಂದು ದೇಶದ ಬಗ್ಗೆ ಚಿಂತನೆಯನ್ನು ತರಬೇಕು. ಈಗ ಭ್ರಷ್ಟಾಚಾರ ಅನ್ನೋದು ಕೂಡ ಸಾಕಷ್ಟು ತಾಂಡವ ಆಡ್ತಿದೆ. ಅದ್ರ ಬಗ್ಗೆ ಅರಿವು ಕೊಡಬೇಕು, ಅದ್ರ ಬಗ್ಗೆ ಅರಿವನ್ನು ಕೊಡಬೇಕು. ಅದ ನಂತರ ಈಗ ಮತದಾರರಲ್ಲೂ ಕೂಡ ನಾನು ಅರಿವನ್ನು ಕೊಡಬೇಕು ಅಂತ ನನ್ನಲ್ಲಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಏನು ಅಂದರೆ, ಈಗ ನಾವು ವೋಟ್ ಹಾಕೋದು ಕೂಡ ನಾವು ದುಡ್ಡು ತಗೊಂಡು ವೋಟ್ ಹಾಕ್ತಾ ಇದ್ದೀವಿ. ಅದು ಎಷ್ಟು ದೊಡ್ಡ ಮಾರಕ ಅನ್ನೋದು ಅವ್ರಿಗೆ ಈಗ ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾಗ್ತಿದೆ, ಶ್ರೀಮಂತ ಶ್ರೀಮಂತನಾಗೆ ಉಳಿತಾನೆ, ಬಡವ ಬಡವಾಗೇ ಉಳಿತಾನೆ. ಅದು ಒಂದು ಸೈಕಲ್ ಆಗ್ತಾ ಇದೆ, ಸೈಕಲ್ ಆಗುತ್ತೆ. ನೆಕ್ಸ್ಟು ನಮ್ಮವರು ಜಸ್ಟ್ ಒಂದು 500 ರೂಪಾಯಿ 1000 ರೂಪಾಯಿಗೆ ದುಡ್ಡು ಕೊಟ್ಟು ವೋಟ್ ಹಾಕೋ ಪರಿಸ್ಥಿತಿಗೆ ಹೋದಾಗ, ಇದ್ರಲ್ಲಿ ನಾನು ಯಾವುದೇ ರಾಜಕೀಯವಾಗೇ ನಾನು ದೂಷಿಸ್ತಾ ಇಲ್ಲ. ನಾನು ಮತದಾರರನ್ನ, ನಮ್ಮ ದೇಶದ ಪ್ರಜೆಗಳನ್ನ, ನಮ್ಮ ಸಂಸ್ಥೆಯಿಂದ ಅವ್ರಿಗೊಂದು ಅವೇರ್ನೆಸ್ಸನ್ನು ಕೊಡಬೇಕು ಅನ್ನೋದು ನನ್ನ ಪ್ರಮುಖ ಒಂದು ಧ್ಯೇಯ ಆಗಿದೆ. ದಯವಿಟ್ಟು ನಿಮ್ಮ ಮತಗಳನ್ನು ಮಾರ್ಕೊಳ್ಬೇಡಿ. ಯಾಕಂದರೆ ಒಂದು ಒಳ್ಳೆ ಪ್ರಜೆ ನಾಳೆ ದಿವಸ ನಿರ್ಮಾಣ ಆಗಬೇಕು ಅಂದರೆ ನಾವು ಕೂಡ ಕರೆಕ್ಟ್ ಆಗಿರ್ಬೇಕು. ನಾವು ಆಯ್ಕೆ ಮಾಡೋರು ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಾವು ಸಹ ಕರೆಕ್ಟ್ ಆಗಿರ್ಬೇಕು. ಹಾಗೂ ನಾವು ಯಾರನ್ನ ಆಯ್ಕೆ ಮಾಡ್ತಾ ಇದೀವಿ ಅನ್ನೋದು ಕೂಡ ನಿಮ್ಮ ಮಂದಟ್ಟಿರ್ಬೇಕು. ಆ ಒಂದು 500 ರೂಪಾಯಿ 1000 ರೂಪಾಯಲ್ಲಿ ನೀವು ಏನಾದರೂ ನಿಮ್ಮ ಮತವನ್ನ ನೀವು ಮಾರ್ಕೊಂಡ್ರದಾದ್ರೆ ಈ ದೇಶವನ್ನ ನಾವು ಮಾರ್ಕೊತಾ ಇದೀವಿ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಸೊ ಈಗ ಈ ಸಂಘಟನೆ ಒಂದು ಹಿಂದೆ ರಾಜಕೀಯಕ್ಕೆ ಏನೋ ಪ್ರವೇಶ ಮಾಡುವಂಥದ್ದು ಏನಾದ್ರು ಇದೆಯಾ? ಯಾಕಂದರೆ ಈಗ ನೋಡ್ತಾ ಇದ್ದೀವಲ್ಲ, ಈಗ ಕಾಕ್ರೋಚ್ ಪಾರ್ಟಿ, ಸೊ ಯೂತ್ ಅವೇರ್ನೆಸ್ ಹೆಂಗೆಲ್ಲ ಆಗಿದೆ, ಸೊ ಆ ದಿಕ್ಕಲ್ಲಿ ಏನಾದರೂ ಹೋಗುವಂಥದ್ದು ಇದೆಯಾ? ಇಲ್ಲ, ಕೆಲವು ನೋಡಿ, ಈಗೆಲ್ಲ ನಾನು ಹೇಳಿದೆ, ವಿವೇಕಾನಂದರು ಯಾವ್ದನ್ನ ಪಾರ್ಟಿ ಕಟ್ಟಿದ್ರ? ಇಲ್ಲ. ನಾನು ಹೇಳೋವಂಥದ್ದು ಇಷ್ಟೇ, ಸಹಜವಾಗಿ ಎಲ್ಲರಿಗೂ ಬರುವಂಥ ಒಂದು ಪ್ರಶ್ನೆ. ಖಂಡಿತ ನಾನು ಹೇಳ್ತಿದ್ದೀನಲ್ಲ, ನಮ್ಮ ಸಂಸ್ಥೆಯಲ್ಲಿರುವಂಥ ಯುವಕರು ರಾಜಕೀಯಕ್ಕೆ ಹೋಗ್ತಾರೆ ಅಂದರೆ ನಾನು ಖಂಡಿತ ಅದಕ್ಕೆ ಬೆಂಬಲ ಇದೆ. ಅದು ಯಾರಾದರೂ ಆಗ್ಬೋದು. ಏನಕ್ಕಂದರೆ ರಾಜಕೀಯವಾಗಿ ಯುವಕರು ಬರಬೇಕು. ಯಾಕಂದರೆ ಇವತ್ತು ಲೀಡರ್ಶಿಪ್ ಅನ್ನೋದು ಭಾಳ ಕೊರತೆ ಇದೆ. ವಿತ್ ಕ್ವಾಲಿಟಿ ಬರಬೇಕು. ವಿತ್ ಕ್ವಾಲಿಟಿ ಲೀಡರ್ಸಲ್ಲೇ ನಾವು ಏನಾದರೂ ಬದಲಾವಣೆಯನ್ನು ತರಕ್ಕಾಗುವಂಥದ್ದು. ನಾವು ಬರೀ ಒಂದು ಹೀಗೆ ಆಗ್ತದೆ, ಕಮರ್ಷಿಯಲಿ ಲೀಡರ್ಸ್ಗಳಾಗಕ್ಕೆ ಹೋಗ್ಬಾರ್ದು. ಹೌದು, ಈಗ ನಾನು ಕೆಲವು ಲೀಡರ್ಸ್ಗಳ ಹತ್ರ ಮಾತಾಡಿದಾಗ ಅವರು ಕೂಡ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಹಿಂಗೆ ಇರೋದು ಪದ್ಧತಿ ಅಂದರೆ ಇನ್ನು ಯಾವಾಗ ಬದಲಾಗುತ್ತೆ ಅಂದರೆ, ನಮ್ಮ ಈ ಲಾಗ್ ನಾವೇನು ಕಾನ್ಸ್ಟಿಟ್ಯೂಷನ್ಸ್ಗೆ ಏನು ನಾವು ಬೆಲೆಯನ್ನು ಕೊಡ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್, ಇವತ್ತು ಏನು ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಬಂದು ನಿಂತ್ರು ಸೋಲ್ತಾರೆ ಅನ್ನುವಂಥದ್ದು. ಆ ರೀತಿ ವ್ಯವಸ್ಥೆ ಹದಗೆಟ್ಟೋಗಿದೆ. ಆ ರೀತಿಯಲ್ಲಿ ವ್ಯವಸ್ಥೆ ಹದಗೆಟ್ಟೋಗಿದೆ. ಹಣವಿಲ್ದಿದ್ರೆ ಏನೂ ಆಗೋದಿಲ್ಲ ಅನ್ನೋ ಮಟ್ಟಕ್ಕಿದೆ. ಹೌದು, ಸತ್ಯ. ಅದು ನಾನು ಹೇಳೋವಂಥದ್ದು ಏನು ಅಂದರೆ, ನಿಮ್ಮ ಸಂಪಾದನೆಯನ್ನು ಮಾಡಿ ನಿಮ್ಮ ಕುಟುಂಬಗಳನ್ನ ಬೆಳೆಸೋದಕ್ಕೆ ನೋಡಿ. ಈ ದೇಶವನ್ನ ಮಾರಾಟಕ್ಕಿಟ್ಟು ನಾವು ಮಾಡೋವಂಥದ್ದಲ್ಲ. ಇದನ್ನ ನಾನು ಹೇಳಬೇಕಾದ್ರೆ ಕೆಲವರಿಗೆ ಅದು ಹಾಸ್ಯಾಸ್ಪದ ಇರ್ಬೋದು. ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗೆ ಮುಂದಿನ ದಿವಸಗಳಲ್ಲಿ ಏನೋ ಒಂದು ಬದಲಾವಣೆಯನ್ನ ತರಕ್ಕಾಗುವಂಥದ್ದು. ಯಾಕಂದ್ರೆ ಯುವಕರು ಆ ರೀತಿ ಯೋಚನೆ ಮಾಡಬೇಕು. ಈಗ ಏನೋ ಒಂದು ಟ್ರೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಲ್ಲಿ, ಅದನ್ನ ಬ್ಲೈಂಡ್ ಆಗಿ ಹೋಗ್ಬಿಡೋದಲ್ಲ. ಅದರ ಆಳ ಅಗಲ ಉದ್ದ ಎಲ್ಲವನ್ನು ತಿಳ್ಕೊಳ್ಬೇಕು, ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡದೇ ಇಲ್ಲದೆ ನೀವು ಏನು ಒಂದು ಯಾರೋ ಒಂದು ಅದೇನೋ ಅಂತಾರೆ, ಮುಂದೆ ಹೋಗಿದ್ದ ಕುರಿ ಹೋಗ್ತಾ ಇದ್ರೆ ಅದು ಹಿಂದೆ ಹೋಗೋ ಅನ್ನೋ ಮಟ್ಟಕ್ಕೆ ಆಗ್ಬಾರ್ದು. ನಮ್ಮ ದೇಶದ ಯುವಕರು ಅಷ್ಟು ವೀಕ್ ಮೈಂಡೆಡ್ಸ್ ಅಲ್ಲ, ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇಡೀ ದೇಶಕ್ಕೆ ಬಹಳಷ್ಟು ದೊಡ್ಡ ಪೊಸಿಷನ್ ಇರೋರೆಲ್ಲ ನಮ್ಮ ದೇಶದವರೇ. ಒಂದು ಯೂತ್ ಹ್ಯಾಂಥಮ್ ಮಾಡಬೇಕು ಅಂತ ನನಗೆ ಬಹಳ ವರ್ಷಗಳಿಂದ ನನಗೆ ಒಂದು ಯೋಚನೆ ಇತ್ತು. ಏನಕ್ಕೆ ಅಂದರೆ, ನಾನು ಕೂಡ ಒಂದು ನಿಮ್ಗೆ ಗೊತ್ತಿರ್ಬೋದು, ಒಂದು ಏನೇ ಮೂಮೆಂಟ್ಗಳು ಕ್ರಿಯೇಟ್ ಆಗಿರೋದಾದ್ರೂ ಒಂದು ಹಾಡಿನ ಮೂಲಕನೇ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಒಂದು ಗೀತೆಯನ್ನು ಯೋಚನೆ ಮಾಡಿದಾಗ ಅದು ಸ್ವಾಮಿ ವಿವೇಕಾನಂದ ಅವರ ಒಂದು ಆದರ್ಶವಾಗಿರಬೇಕು. ಹಾಗೂ ಯುವಕರಲ್ಲಿ ಒಂದು ಕಿಚ್ಚನ್ನು ಎಬ್ಬರಿಸ್ಬೇಕು. ಒಳ್ಳೆ ರೀತಿಯಲ್ಲಿ ಅವರು ಬಂದು ಸಮಾಜದಲ್ಲಿ ನಯಾ ಜೊತೆನೇ ಅಲ್ಲ ನಾವು ಯಾವತ್ತೂ ಹೇಳುವಂಥದ್ದು, ಅವ್ರಿಗೆ ಒಂದು ಅರಿವು ಮೂಡಿದ್ರೆ ಸಾಕು.
ಇಲ್ಲಪ್ಪ ನಾನು ಕೂಡ ಈ ದೇಶಕ್ಕೋಸ್ಕರ ಒಂದು ಸಮಯನ ಕೊಡಬೇಕು, ಏನೋ ಒಂದು ನನ್ನ ಕೈಲಾಗಿತ್ತು ಆ ಒಂದು ಹಪಾಪಿ ಇರಬೇಕು, ನಮ್ದು ಅನ್ನೋದು ಇರಬೇಕು. ಈಗ ಮನೆ ಅಂದಾಗ ನಮ್ದು ಅಂದಾಗ ಈ ದೇಶ ಕೂಡ ನಮ್ದು ಅನ್ನೋದು ಇರಬೇಕು. ಹಾಗೆ ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಒಂದು ಒಳ್ಳೆಯ ಒಂದು ಯೂತ್ ಆಂಥಮ್ ಅದನ್ನ ಕೊಟ್ಟು ಅದನ್ನ ಬಹಳ ವಿಜೃಂಭಣೆಯಿಂದ ಲಾಂಚ್ ಕೂಡ ಮಾಡಿದ್ವಿ. ಬಹಳಷ್ಟು ಗಣ್ಯರು ಸಹ ಅದಕ್ಕೆ ನಮಗೆ ಸಪೋರ್ಟನ್ನು ಸೂಚಿಸಿದ್ರು. ಅದು ಒಂದು ಸಹ ಒಂದು ನಮ್ಮ ನಯ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಯಾ ಸಂಸ್ಥೆಯಿಂದ ಇಷ್ಟೆಲ್ಲ ಒಂದು ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಈ ಗಣ್ಯರು ಅವರ ಸಪೋರ್ಟ್ಗಳು ಯಾವ ರೀತಿ ಇದೆ? ಖಂಡಿತವಾಗ್ಲೂ ಇದೆ. ಕೆಲವರು ನಾವು ಯಾರ ಹತ್ರ ನಮಗೆ ಸಹಾಯ ಅಂತ ಒಂದು ಹಣ ರೂಪದಲ್ಲಿ ನಾವೆಲ್ಲೂ ಹೋಗಲಿಲ್ಲ. ನಮಗೆ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರ ಒಂದು ಬ್ಲೆಸ್ಸಿಂಗ್ಸನ್ನ, ಒಂದು ವಿಶಸ್ಸನ್ನು ನಾವು ಕೇಳಿದ್ದೇವೆ. ಆ ರೀತಿಯಲ್ಲಿ ಎಲ್ಲರೂ ಸಹ ನಮಗೆ ಸಹಾಯವನ್ನ ಅಂದರೆ ಆ ವಿಶಸ್ಸನ್ನು ಮಾಡಿದ್ದಾರೆ. ಸೊ ಈಗ ನಯಾ ಮೂಲಕ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನಮ್ಮ ಯುವಕರಿಗೆ ನಿಮ್ಮ ಒಂದು ನಯಾ ಸಂಘಟನೆಯಿಂದ ಏನು ಸಂದೇಶನ ಕೊಡ್ತೀರಾ? ನಯಾ ಫೌಂಡೇಶನ್ ಈಗ ಏನು ಸಂಸ್ಥೆ ಒಂದು ಉತ್ತಮವಾದಂತಹ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಮುಂದೆ ಬಂದಿದೆ. ಈಗಾಗಲೇ ಎಷ್ಟೋ ಅಂದರೆ ಸಮಾಜದಲ್ಲಿ ಕೆಲಸ ಮಾಡೋದಂಥವ್ರನ್ನ ರೆಕಗ್ನೈಸ್ ಮಾಡುವಂಥ ಉದ್ದೇಶದಲ್ಲಿ ಸ್ವಾಮಿ ವಿವೇಕಾನಂದ ರತ್ನ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ನಾವೀಗ ಮಾಡ್ತಾ ಇದ್ದೇವೆ. ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿದ್ದೀವೋ ಆ ಜಿಲ್ಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬೆಂಗಳೂರು ರತ್ನ ಅಂತ ಮಾಡಿದ್ವಿ. ಈಗ ನೆಕ್ಸ್ಟು ಸ್ವಾಮಿ ವಿವೇಕಾನಂದ ಮೈಸೂರು ರತ್ನ ಅಂತ ಮಾಡ್ತೀವಿ. ಆಯಾ ಜಿಲ್ಲಾ ಅವ್ರನ್ನಲ್ಲಿ ನಮ್ಮ ನಯಾ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಯುವಕರಿಗೆ ಈ ರೀತಿಯಲ್ಲಿ ಬದುಕಿ ಇವರು ಮಾಡಿರುವಂಥ ಸಾಧನೆಯನ್ನು ನಾವೆಲ್ಲೋ ದೂರದಲ್ಲಿರೋರನ್ನ ನಾವು ತಗೊಳ್ಳೋವಂಥದ್ದೆಲ್ಲ ಪ್ರೇರಣೆಯಾಗಿ ನಮ್ಮ ಸುತ್ತಮುತ್ತಲೇ ಇರ್ತಾರೆ ನಮ್ಮ ಸಮಾಜದಲ್ಲಿ, ಅವ್ರನ್ನ ನೋಡಿ ಏನೋ ಒಂದು ಕೊಡುಗೆಯನ್ನು ನಾವು ನಮ್ಮ ಸಮಾಜಕ್ಕೆ ಕೊಡೋಣ. ಖಂಡಿತವಾಗ್ಲೂ ನೀವು ಒಂದು ಯೋಚನೆ ಇಡೀ ದೇಶವನ್ನು ಬದಲಾಯಿಸುತ್ತೆ. ಅವತ್ತು ಏನು ಈ ದೇಶಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟರು ಯಾರು, ಈ ಒಂದು ಆ ಮೂಮೆಂಟಲ್ಲಿ ಸ್ವತಂತ್ರ ಹೋರಾಟದಲ್ಲಿ ನಿಮಗೆ ಸಾಕಷ್ಟು ಯುವಕರು ಯಾರು ಭಗತ್ ಸಿಂಗ್ ಅಂತವರು, ರಾಜ್ಗುರು, ಸುಖದೇವ್, ಆಜಾದ್ ಇವರೆಲ್ಲ ಪ್ರಾಣವನ್ನೇ ಕೊಟ್ಟರು. ನಾನು ಯುವಕರಲ್ಲಿ ಕೇಳ್ತಾ ಇರೋದು ಇಷ್ಟೇನೆ, ನಿಮ್ಮ ಸಮಯವನ್ನು ಕೊಡಿ, ನಿಮ್ಗೆ ಇರುವಂಥ ಸಮಯವನ್ನು ಕೊಟ್ಟು ಬನ್ನಿ, ಮಾಡೋ ಕೆಲಸಗಳಲ್ಲಿ ಕೈ ಜೋಡಿಸಿ. ಏನೋ ಒಂದು ಒಳ್ಳೆ ಕೆಲಸ ಯಾರೋ ಮಾಡ್ತಿದಾರಾ ಅವ್ರಿಗೋಗಿ ಕೈ ಜೋಡಿಸಿ. ಯಾರನ್ನೂ ನೆಗೆಟಿವ್ ಆಗಿ ಮಾತಾಡೋ ಅಂಥದ್ದು ಇಲ್ಲ ಅವ್ರನ್ನ ಕಾಲು ಎಳೆಯುವಂಥ ಕೆಲಸ ಮಾಡೋ ಅಂಥದ್ದು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಆಗ್ಲಿಲ್ವಾ ಬಿಡಿ, ನಾವು ಕುತ್ಕೊಳ್ಳೋಣ. ಏನಕ್ಕೆ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಸಾಧನೆ ಮಾಡಬೇಕಾದಾಗ ನಾವು ಅವಮಾನಗಳನ್ನು ನಾವು ಸಹಿಸ್ಕೊಳ್ಬೇಕು. ಈಗಿನ ಜನ ಖಂಡಿತವಾಗ್ಲೂ ಅವಮಾನ ಮಾಡ್ತಾರೆ, ನಗೀತಾರೆ. ನಾವು ಮಾಡೋ ಕೆಲಸದಲ್ಲಿ ಏನು ಇವನೇನಾ ಮಾಡೋದು, ಇವನ್ ಬಿಟ್ರೆ ಬೇರೆ ಯಾರು ಇಲ್ವಾ, ಈ ರೀತಿ ಮಾತಾಡೋರು ಸಹ ಇದ್ದಾರೆ. ಆದರೆ ನಾವು ಹೇಳೋದು ಇಷ್ಟೇನೆ, ನಿಮ್ಮ ಒಂದು ಯೋಚನೆ, ನಿಮ್ಮ ಒಂದು ಸ್ಟೆಪ್ ಮುಂದೆ ಇಟ್ಟು ನೀವು ಮಾಡೋಕ್ಕೆ ಮುಂದೆ ಬನ್ನಿ. 10 ಹೆಜ್ಜೆ ಇಡಿ, ಆವಾಗ ಅವರೇ ನಿಮ್ಮನ್ನ ನೋಡೋದಕ್ಕೆ ಕಷ್ಟ ಬೀಳ್ತಾರೆ. 10 ಹೆಜ್ಜೆ ಹೋಗ್ಬಿಡ, ತಿರ್ಗಾ 100 ಹೆಜ್ಜೆ ಹೋಗಿ, ಇನ್ನೊಂದು 1000 ಹೆಜ್ಜೆ ಹೋಗಿ. ಆವಾಗ ನೀವು ಅವ್ರ ದೃಷ್ಟಿಯಲ್ಲಿ ಕಾಣಿಸಕ್ಕೆ ಆಗ್ಬಾರ್ದು, ಆ ರೀತಿಯಲ್ಲಿ ಬೆಳಿಬೇಕು. ಅಂದ್ರೆ ಅವ್ರು ನಿಮ್ಮನ್ನ ನೋಡಿ ನಗಿಯಕ್ಕೆ ಆಗ್ಬಾರ್ದು, ಆ ರೀತಿಯಲ್ಲಿ ಎಷ್ಟು ದೂರ ಹೋಗ್ಬಿಟ್ನಪ್ಪ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ಬೆಳೀರಿ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ನಾಟ್ ಓನ್ಲಿ ರಾಜಕೀಯ. ನೀವು ಯಾವುದೇ ಒಂದು ಫೀಲ್ಡಲ್ಲಿ ಇದ್ದೀರಾ, ನೀವು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಏನೇ ಒಂದು ಕಸ ಗುಡಿಸೋ ಕೆಲಸ ಆದ್ರೂ ಕೂಡ ಪ್ರಾಮಾಣಿಕವಾಗಿ ಮಾಡಿ. ಒಂದು ರೀತಿಯಲ್ಲಿ ನಿಮ್ಮ ಒಂದು ನಾನೀಗ ಮಾಡ್ತಾ ಇರೋದ್ರಿಂದ ನಮ್ಮ ಸ್ವಚ್ಛತೆ ಕರೆಕ್ಟ್ ಆಗಿದ್ರೆ 4 ಜನಕ್ಕೆ ಇದರಿಂದ ಕಾಯಿಲೆ ಹರಡಲ್ವಾ ಅನ್ನೋ ರೀತಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವೇನೋ ಕೆಲಸ ಮಾಡ್ತೀವಿ ಅಂತ ಮಾಡೋದಕ್ಕಿಂತ ಈ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಸಹ ನಾನು ಮಾಡ್ಬೇಕಾದ ಕೆಲಸ ಮಾಡಬೇಕಾದ್ರೆ ಸುತ್ತಲೂ ನೋಡಿ, ಸಮಾಜಕ್ಕೆ ಏನನ್ನ ಆಗುತ್ತಾ ನೋಡಿ, ನಿಮ್ಮ ಸಮಯವನ್ನು ಕೊಟ್ಟು ಮಾಡಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ,
ಇಷ್ಟೊತ್ತು ಈ ನಯಾ ಜರ್ನಿಯ ಬಗ್ಗೆ ನಾವು ಕೇಳ್ಕೊಂಡ್ವಿ ಮತ್ತು ಯುವಕರು ಇವತ್ತು ತಮ್ಮ ಕೆಲಸದ ಜೊತೆಗೆ ಸಮಾಜ ಸೇವೆಗೂ ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಮತ್ತು ಯಾವ ರೀತಿ ನಾವು ಈ ದೇಶಕ್ಕಾಗಿ ಸೇವೆಯನ್ನು ಮಾಡಬಹುದು ಮತ್ತು ಆ ರೀತಿ ಎಲ್ಲ ಮನಸ್ಸಿರುವಂಥವರು ದಯವಿಟ್ಟು ನಯಾಗೆ ಜಾಯಿನ್ ಆಗಿ ಅಂತ ಕೇಳ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೀವಿ. ನಮಸ್ಕಾರ.